ಭೀಕರ ಅಪಘಾತಕ್ಕೆ ಇಬ್ಬರು ಬಲಿ. ಖಾಸಗಿ ಬಸ್ ಮತ್ತು ಆಟೋ ನಡುವೆ ಭೀಕರ ರಸ್ತೆ ಅಪಘಾತ. ಸ್ಥಳದಲ್ಲೇ ಓರ್ವ ಸಾವು, ಇನ್ನೋರ್ವನನ್ನು ಆಸ್ಪತ್ರೆಗೆ ರವಾನಿಸುವ ವೇಳೆ ದಾರಿ ಮಧ್ಯದಲ್ಲಿ ದುರ್ಮರಣ. ಖಾಸಗಿ ಬಸ್ ಮತ್ತು ಆಟೋ ನಡುವೆ ಭೀಕರ ಅಪಘಾತ ಸಂಭವಿಸಿರುವ ಘಟನೆ ಚಿಕ್ಕಮಗಳೂರು ತಾಲೂಕಿನ ನಲ್ಲೂರು ಗೇಟ್ ಬಳಿ ನಡೆದಿದೆ. ಈ ಭೀಕರ ಅಪಘಾತಕ್ಕೆ ನಲ್ಲೂರು ನಿವಾಸಿ ರಾಘವೇಂದ್ರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಹಿಂಬದಿ ಕುಳಿತಿದ್ದ ಮಲ್ಲೆದೇವರಹಳ್ಳಿ ನಿವಾಸಿ ಚಂದ್ರಶೇಖರ್ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ಸಾಗಿಸುತ್ತಿದ್ದಾಗ ದಾರಿ ಮಧ್ಯದಲ್ಲೇ ಮೃತಪಟ್ಟಿದ್ದಾನೆ. ಮೂಡಿಗೆರೆಯಿಂದ ಚಿಕ್ಕಮಗಳೂರು ಕಡೆಗೆ ಬರುತ್ತಿದ್ದ ಖಾಸಗಿ ಬಸ್ ಚಿಕ್ಕಮಗಳೂರಿನಿಂದ ನಲ್ಲೂರು ಕಡೆಗೆ ಸಂಚರಿಸುತ್ತಿದ್ದ ಆಟೋಗೆ ಡಿಕ್ಕಿ ಹೊಡೆದಿದ್ದು, ಡಿಕ್ಕಿ ಹೊಡೆದ ರಭಸಕ್ಕೆ ಆಟೋ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದು, ಪ್ಯಾಸೆಂಜರ್ ಅನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ರವಾನಿಸುತ್ತಿದ್ದಾಗ ದಾರಿ ಮಧ್ಯದಲ್ಲೇ ಸಾವನ್ನಪ್ಪಿದ್ದಾನೆ ಎಂದು ಮೃತನ ಕಡೆಯವರು ತಿಳಿಸಿದ್ದಾರೆ. ನಿನ್ನೆ ಸಂಜೆ 11:40 ಗಂಟೆ ಟೈಮಿಗೆ ಚಿಕ್ಕಮಗಳೂರು ನಗರದ ಜಯನಗರ ಮುಂದೆ ಇರ್ತಕ್ಕಂಥ ನಲ್ಲೂರು ಗೇಟು ಬಳಿ ಆಕ್ಸಿಡೆಂಟ್ ಆಗಿದ್ದು, ನಲ್ಲೂರಿನ ನಮ್ಮ ಗ್ರಾಮದ ರಾಘವೇಂದ್ರ ಅಂತ ಇವರು ಚಿಕ್ಕಮಗಳೂರಿಗೆ 11:11:30 ಚಿಕ್ಕಮಗಳೂರು ಆಸ್ಪತ್ರೆ ಮಲ್ಲೇಗೌಡ ಹಾಸ್ಪಿಟ್ಲಿಗೆ ಆಟೋದಲ್ಲಿ ಬರಬೇಕಾದ್ರೆ ಚಂದ್ರಶೇಖರ್ ಮತ್ತು ರಾಘವೇಂದ್ರ ಪ್ಯಾಸೆಂಜರು, ಚಂದ್ರಶೇಖರು, ರಾಘವೇಂದ್ರ ಆಟೋ ಡ್ರೈವರು, ಇವರು ನಮ್ಮ ಚಿಕ್ಕಮಗಳೂರಿಂದ ಮಲ್ಲೇಗೌಡ ಹಾಸ್ಪಿಟ್ಲಿಗೆ ಬಂದು ಪೇಷೆಂಟನ್ನು ತೋರಿಸ್ಕೊಂಡು ಚಿಕ್ಕಮಗಳೂರು ಕಡೆಯಿಂದ ನಲ್ಲೂರು ಊರೊಳಗೆ ಹೋಗಬೇಕಾದ್ರೆ ಅತಿ ವೇಗದಿಂದ ಮೂಡಿಗೆರೆ ಕಡೆಯಿಂದ ಬಂದಂಥ ಬಸ್ಸು ಅತಿ ವೇಗದ ರಭಸದಿಂದ ಬಂದು ರಾಘವೇಂದ್ರ ಓಡ್ತಿರ್ತಕ್ಕಂಥ ಆಟೋಕ್ಕೆ ರಭಸದಿಂದ ಹೊಡೆದು ಆಟೋ ಎಲ್ಲ ಪೂರ್ತಿ ಪುಡಿಪುಡಿಯಾಗಿ, ಹೂವಿನ ಅಂಗಡಿ ಪುಡಿಪುಡಿಯಾಗಿ, ಗ್ಯಾರೇಜ್ ಪುಡಿಪುಡಿಯಾಗಿ, ಒಂದು ಬೈಕ್ ಸಮೇತ ನಜ್ಜುಗುಜ್ಜಾಗಿರುತ್ತೆ. ರಾಘವೇಂದ್ರ ಅನ್ನೋರು ಸ್ಪಾಟಲ್ಲೇ ಅವರು ಮೃತಪಟ್ಟಿರ್ತಾರೆ. ಚಂದ್ರಶೇಖರ್ ಪ್ಯಾಸೆಂಜರ್ ಹಿಂದೆ ಕೂತಿರ್ತಕ್ಕಂಥ ಚಂದ್ರಶೇಖರ್ ಅವ್ರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ಕರ್ಕೊಂಡು ಹೋಗಬೇಕಾದ್ರೆ ಮಧ್ಯ ಮಾರ್ಗದಲ್ಲಿ ಅವರು ಕೂಡ ಮೃತಪಟ್ಟಿರುತ್ತಾರೆ. ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ಆಗಮಿಸಿ ಮೃತ ದೇಹವನ್ನು ನೋಡಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಸರ್ಕಾರದಿಂದ ಏನು ಪರಿಹಾರ ಸಿಗಬೇಕು ಕೊಡಿಸುತ್ತೇವೆ ಎಂಬ ಭರವಸೆ ನೀಡಿದರು. ಪೂರ್ಣಗೊಳಿಸಿ ನಂತರ ಏನು ಪರಿಹಾರ, ಇನ್ಶೂರೆನ್ಸು ಇತ್ಯಾದಿ ಏನಿದೆ ಅದನ್ನು ಕೊಡಿಸೋ ಕೆಲಸ ಮಾಡಿಸ್ತಾರೆ. ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಅವರು ಮಾತನಾಡಿ, ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಆಗಮಿಸುತ್ತಿರುವ ಪ್ರವಾಸಿಗರು ವೇಗವಾಗಿ ವಾಹನವನ್ನು ಚಲಾಯಿಸುತ್ತಿರುವುದರಿಂದ ಈ ರೀತಿ ಅಪಘಾತಗಳು ಹೆಚ್ಚಾಗುತ್ತಿದೆ. ಆದ್ದರಿಂದ ಜಿಲ್ಲಾಡಳಿತ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಪೊಲೀಸ್ನವರು ಸುರಕ್ಷೆ ಕೊಡಬೇಕು, ವಹಿಸಿಕೊಡಬೇಕು, ಮತ್ತು
ಏನು ಇವರಿಗೆ ತಕ್ಷಣಕ್ಕೆ ಏನು ಪರಿಹಾರ ಅವರಿಗೆ ತುಂಬ ಕಡುಬಡವರಾಗಿರೋದ್ರಿಂದ ಆ ಮಾಲೀಕರು ಬಸ್ ಮಾಲೀಕರು ಇವರಿಗೆ ಈ ಸಂದರ್ಭಕ್ಕೆ ಏನೇನು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆ ಥರದ್ದೆಲ್ಲ ಶವ ಸಂಸ್ಕಾರಕ್ಕೆ ಮತ್ತೊಂದು ಈಗ ಶವ ಸಂಸ್ಕಾರ ಮಾಡಲಿಕ್ಕೆ ಸ್ವಲ್ಪ ಅವರಿಗೆ ಪರಿಹಾರ ಕೊಟ್ಟರೆ ಭಾಳ ಒಳ್ಳೆಯದು ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಮತ್ತು ಈ ಥರ ಯಾರೂ ಕೂಡ ಗೌರ್ಮೆಂಟ್ ಬಸ್ ಆಗಲಿ ಪ್ರೈವೇಟ್ ಬಸ್ ಆಗಲಿ ಇನ್ನೊಂದು ಯಾವುದೇ ವೆಹಿಕಲ್ ಆಗಲಿ ನಾವು ಎಷ್ಟು ಮಿತಿಯೊಳಗಡೆ ಹೋಗಬೇಕು ಅಷ್ಟು ಮಿತಿಯೊಳಗೆ ಹೋಗೋದ್ರ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು. ಬಸ್ಸು ಮಾಲೀಕರು ಮತ್ತು ಡ್ರೈವರಿಗೆ ಸಜೆಷನ್ ಕೊಡಬೇಕಾಗ್ತದೆ. ಈ ದೃಶ್ಯವನ್ನು ನೋಡಿಯಾದರೂ ವಾಹನ ಸವಾರರು ಎಚ್ಚೆತ್ತುಕೊಂಡು ನಿಧಾನವಾಗಿ ವಾಹನ ಚಲಾಯಿಸಿ ನಿಮ್ಮ ಅಮೂಲ್ಯವಾದ ಜೀವವನ್ನು ರಕ್ಷಿಸಿಕೊಳ್ಳಿ. ಜೊತೆಗೆ ಜಿಲ್ಲೆಗೆ ಆಗಮಿಸುತ್ತಿರುವ ಪ್ರವಾಸಿಗರು ಟ್ರಾಫಿಕ್ ರೂಲ್ಸ್ ಅನ್ನು ಫಾಲೋ ಮಾಡಿ ನಿಧಾನವಾಗಿ ವಾಹನ ಚಲಾಯಿಸಿ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ.